ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ವ್ಲಾಗ್ಸ್ ಕನ್ನಡ. ನಾನು ಉಮಾ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ಮನೇಲಿ ಸ್ವಲ್ಪ ನಾಟಿ ಕೋಳಿಗಳಿದ್ವು. ಇವತ್ತು ಬೆಳಿಗ್ಗೆ ನಾಯಿ ಒಂದೆರಡು ನಾಟಿ ಕೋಳಿನ ಎತ್ಕೊಂಡು ಹೊರಟೋಗ್ಬಿಡ್ತು. ಅದರಿಂದ ಮನೇಲಿ ಸ್ವಲ್ಪ ಬೇಜಾರಾಗಿ ಮನೇಲಿ ಇಲ್ಲೇ ಕುಯ್ಕೊಳ್ಳೋಣ ಅಂತ ಕೊಯ್ತಾ ಇದ್ದಾರೆ. ಇವತ್ತು ಮಾಡೋ ಪ್ಲಾನ್ ಇಲ್ಲದೆ ಇರೋದ್ರಿಂದ ಬೆಳಗಿನ ಎಲ್ಲ ಕೋಳಿಗಳನ್ನೂ ಬಿಟ್ಬಿಟ್ಟಿದ್ರು. ಹಾಗಾಗಿ ಸ್ವಲ್ಪ ಅದನ್ನ ಹಿಡ್ಕೊಳ್ಳೋಕ್ಕೆ ಅಕ್ಕಿಯೆಲ್ಲ ಹಾಕಿ ಹಿಡಿತಿದ್ದಾರೆ. ಈ ಬೆಳಿಗ್ಗೆನೇ ಒಂದು 2 ನಾಯಿ ಬಂದು ಇಟ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದು. ಬಟ್ ಮಾವರು ಗೊತ್ತಿಲ್ಲ, ಮುಂದೆಗಡೆ ಸ್ವಲ್ಪ ಕಬ್ಬನ ಗದ್ದೆ ಇರೋದ್ರಿಂದ ನಾಯಿಗಳು ರೂಢಿ ಆಗಿಬಿಟ್ಟಿದೆ. ಫಸ್ಟು ಒಂದು ಕೋಳಿನ ಎತ್ತಿಟ್ರು, ಕೈಲಿ ಕೋಳಿ ಇಟ್ಕೊಂಡು ಮತ್ತೆ ಒಂದು ಕೋಳಿ ಬತ್ತಿರಲಿಲ್ಲ. ಅದಕ್ಕೆ ಮಾವ ಚೀಲಕ್ಕೆ ಎತ್ತಾಕ್ಬಿಟ್ಟು ಮತ್ತೆ ಕೋಳಿಗಳಿಗೆ ಮೇವು ಹಾಕ್ಬಿಟ್ಟು ಹಿಡಿತಿದ್ದಾರೆ. ಮಾವಂಗೆ ಹಿಡಿಯೋಕ್ಕಷ್ಟಾಗಿ ಬಂದಿಲ್ಲ. ಫೈನಲಿ ಅತ್ತೆ ಸ್ವಲ್ಪ ಮುದ್ದೆ ಅಕ್ಕಿ ಎಲ್ಲ ಹಾಕಿ ಹಿಡಿದ್ರು. ಮತ್ತು ಈ ಕಡೆ ಬಿಸಿನೀರು ಕೂಡ ಕಾಯಕ್ಕಿಟ್ಟಿದೆ. ಬಿಸಿನೀರು ಕಾದಿತ್ತು. ಕೋಳಿನ ಕುಯ್ಕೊಂಡು ಬಂದು ಅದು ಬಿಸಿನೀರಿಗೆ ಹಚ್ತಾ ಇದ್ದಾರೆ. ನಾನು ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಮಾಂಸ ಸಾಂಬಾರು ಪೌಡ್ರು ಮತ್ತು ಈರುಳ್ಳಿನ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಮತ್ತು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನೂ ಹಾಕಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಕಡೆ ಒಲೆ ಹಚ್ಬಿಟ್ಟು ಫಸ್ಟು ಖಾರ ರುಬ್ಕೊಂಡಿದ್ನಲ್ಲ, ಅಂದರೆ ಧನಿಯಾ ಪೌಡ್ರು ಮತ್ತು ಈರುಳ್ಳಿ ಇದನ್ನ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ. ಮತ್ತು ಈ ಕುಯ್ತಾ ಇರೋ ಕೋಳಿ ಬಂದು ಬಾಣಂತಿ ಕೋಳಿ ಅಂತ, ಅಂದರೆ ಬಾಣಂತಿಯರಿಗೆ ಕೊಡೋ ಕೋಳಿ. ಈ ಕಡೆ ಜಾಸ್ತಿ ಬಲ್ತಿರೋದು ಇಲ್ಲ, ಈ ಕಡೆ ಜಾಸ್ತಿ ಎಳ್ಸು ಅಂತಾರಲ್ಲ ಆ ಥರನೂ ಇಲ್ಲ. ಒಂದು 2-3 ಕುದಿಗೆ ಮಾಂಸ ಬೆಂದೋಗ್ಬಿಡುತ್ತೆ. ದೊಡ್ಡಿಗೆ ತೊಗೊಂಡೋಗಿ ಕ್ಲೀನ್ ಮಾಡಿಸ್ಕೊಂಡು ಬರೋಣ ಅಂದರೆ ಅವರು ಹೊರಗಡೆಯಿಂದ ತಂದಿರೋ ಕೋಳಿಗಳನ್ನ ಕ್ಲೀನ್ ಮಾಡಿಕೊಡ್ತಾರೋ ಇಲ್ವೋ ಅಂದ್ಬಿಟ್ಟು ಇವರೇ ಮಾಡ್ತಾಯಿದ್ದಾರೆ. ನೋಡಿ, ಎರಡು ಕೋಳಿಯಿಂದ ಸುಮಾರು 2-2.5 kg ಅಷ್ಟಾಗಿತ್ತು. ಈ ಕಡೆ ಒಲೆ ಕೂಡ ಹಚ್ಬಿಟ್ಟು ಒಗ್ಗರಣೆಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದಾರೆ ಅತ್ತೆ. ಒಗ್ಗರಣೆಗೆ ಈರುಳ್ಳಿ ಬಿಟ್ಟು ಬೇರೆ ಯಾವುದೂ ಯೂಸ್ ಮಾಡ್ತಾಯಿಲ್ಲ. ಅಂದರೆ ಟೊಮೊಟೊನಾಗಿರ್ಬೋದು, ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು, ಯಾವುದೂ ಹಾಕೋತಾ ಇಲ್ಲ. ಜಸ್ಟ್ ಈರುಳ್ಳಿ ಅಷ್ಟೇ ಹಾಕೋತಾ ಇರೋದು. ಮತ್ತು ಮಾಂಸಗಳನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದಾರೆ. ಒಂದು ಕಡೆ ಕಬ್ಬನ್ನ ಕೂಡ ಒಲೆಯಲ್ಲಿ ಬೆಂಕಿಲಿ ಕಾಯಕ್ಕಿಟ್ಟಿದ್ರು. ಇದೆಲ್ಲ ಆದಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಾದಿರೋ ಕಬ್ಬನ್ನ ಹಾಕ್ತಾಯಿದ್ದಾರೆ. ಇದನ್ನು ಹಾಕೋದ್ರಿಂದ ಕಾಲ್ದುಳ ಆಗಿದ್ದರೆ ಸ್ವಲ್ಪ ಏನೂ ಎಫೆಕ್ಟ್ ಆಗಲ್ಲ ಅಂತ ಹಾಕೋತಾ ಇದ್ದಾರೆ. ನೋಡ್ಬೋದು, ಆಲ್ಮೋಸ್ಟ್ ಒಂದು 80% ಅಷ್ಟು ಮಾಂಸ ಬೆಂದಿದೆ. ಮತ್ತು ನಾವು ಫಸ್ಟೇ ಖಾರ ಬೇಯಿಸ್ಕೊಂಡಿದ್ವಲ್ಲ ಅದು ಮತ್ತು ಮಸಾಲೆನ ಹಾಕ್ಕೊಂಡು ಒಂದು ಕುದಿ ಬರೋ ಅಷ್ಟರಲ್ಲಿ ಸಾಂಬಾರು ರೆಡಿಯಾಗಿದೆ. ತುಂಬಾ ರುಚಿಯಾಗಿತ್ತು. ನೀವೇ ನೋಡ್ಬೋದು, ಸಾಂಬಾರು ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ಯಾವುದೇ ರೀತಿಯಾದಂಥ ಧನಿಯಾ ಪೌಡ್ರ್ ಆಗಿರ್ಬೋದು, ಮತ್ತು ಮನೇಲಿ ಮಾಡಿರೋ ಧನಿಯಾ ಪೌಡ್ರು ಬಿಟ್ಟರೆ ಅಂಗಡಿಯಿಂದ ತಂದಿರೋ ಧನಿಯಾ ಪೌಡ್ರ್ ಆಗಿರ್ಬೋದು, ಅಥವಾ ಗರಂ ಮಸಾಲೆ ಆಗಿರ್ಬೋದು, ಚಿಕನ್ ಮಸಾಲೆ ಆಗಿರ್ಬೋದು, ಯಾವುದನ್ನು ಕೂಡ ಯೂಸ್ ಮಾಡಿಲ್ಲ. ಮೊದಲನೇ ವೀಡಿಯೋದಲ್ಲೇ ಹೇಳಿದಾಗೆ ನಮ್ಮತ್ತೆ ಯಾವತ್ತೂ ಕೂಡ ಮುದ್ದೆಗೆ ಪಾತ್ರೆ ಬಳಸಲ್ಲ, ಯಾವಾಗಲೂ ಮಡಿಕೆಲೇ ಕೂಡ ಮಾಡೋದು. ಟೈಮ್ ಆಲ್ರೆಡಿ ಒಂದು 7:30 ಆಗೋಗಿತ್ತು. ಅಷ್ಟರಲ್ಲಿ ಮುದ್ದೆನೂ ಕೂಡ ಮಾಡಿಬಿಟ್ಟಿದ್ರು. ಅಂದರೆ ಪವರ್ ಹೋಗೋದು ಬರೋದು ಮಾಡ್ತಾಯಿತ್ತು. ಸುಮ್ಮನೆ ಕರೆಂಟ್ ಇದ್ದಾಗಲೇ ಮುದ್ದೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ರು. ನಾವು ಊಟ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 8:30, 9 ಗಂಟೆ ಆದ್ರೂ ಮುದ್ದೆ ಒಂದು ಸ್ವಲ್ಪನೂ ಕೂಡ ತಣ್ಣಗಾಗಿರಲಿಲ್ಲ. ಎಷ್ಟು ಬಿಸಿ ಇತ್ತು ಅಷ್ಟೇ ಕೂಡ ಬಿಸಿ ಇತ್ತು. ಊಟ ಕೂಡ ಆಯಿತು, ರೆಡಿ ಆಯಿತು. ತುಂಬಾ ಸಾಂಬಾರು ರುಚಿಯಾಗಿತ್ತು. ಒಂದು ಸಲ ಟ್ರೈ ಮಾಡಿ, ನಾಟಿ ಸ್ಟೈಲು ನಾಟಿ ಕೋಳಿ ಸಾರು. ಓಕೆ ಫ್ರೆಂಡ್ಸ್, ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.